ನಮೋ ನಮೋ ಜಗತ್ಪಾಲಕ, ನಮೋ ನಮೋ. ಈ ಪೀಠವನ್ನು ಅಲಂಕರಿಸಿ ನಾರದ, ನೀನು ಕಿರಾತಕರಿಗಾಗಿ ಸರ್ವಲೋಕದ ಜನರ ಕುಶಲವೇ ಅಲ್ಲದೆ ಭೂಲೋಕದ ಸಮಾಚಾರವೇನು? ನಿನಗರಿಯದ ವಿಷಯವೇನಿದೆ ಸರ್ವೇಶ್ವರ. ವಿಶ್ವನಾಟಿ ಸೂತ್ರಧಾರಿಯಲ್ಲವೇ ನೀನು. ನಿನ್ನಿಂದಲ್ಲದೆ ಸರ್ವ ಜೀವಿ ರಾಶಿಗಳ ವ್ಯವಹಾರವು ನಡೆದಿರುವುದು. ಅಂತರ್ಯಾಮಿ ರೂಪದಿಂದ ಚರಾಚರ ಪ್ರಪಂಚವನ್ನು ಆಡಿಸುತ್ತವೆ. ನಿನಗೆ ತಿಳಿದಿರುವುದೇನಿದೆ? ಯಥಾರ್ಥವಾದ ಮಾತು ನಾರದ. ಈ ಪರಮಾತ್ಮನ ಅಗಾಧವಾದ ಲೀಲೆಗಳನ್ನು ನೋಡುವುದು ಯಾವ ಕಣ್ಣಿಗೂ ಅಸಾಧ್ಯ. ಹೌದು, ಸಕಲವು ಪರಮಾತ್ಮನ ಪ್ರೇರಣೆಯಿಂದ ನಡೆಯಬೇಕಲ್ಲದೆ ಮತ್ಯಾರಿಂದಲೂ ಶಕ್ಯವಿಲ್ಲ. ಏಕೆಂದರೆ ಎಲ್ಲಾ ಲೋಕಗಳು ಪರಮಾತ್ಮನ ಅವಯವಗಳಲ್ಲಿ ಶೋಭಿಸುತ್ತಿರುವವು, ಅಲ್ಲದೆ ಸಮಸ್ತ ದೇವತೆಗಳು ಅವನಲ್ಲಿಯೇ ಹುಟ್ಟಿ ತೋರುವವು. ಆದ್ದರಿಂದ ಭಗವಂತನನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೆಂದು ವೇದಗಳು ಘೋಷಿಸುತ್ತಿರುವವು. ನಿಜವನ್ನೇ ನುಡಿದಿರಿ ಬ್ರಹ್ಮದೇವ. ಹಿಂದೆ ನಿಮಗೂ ನಾರಾಯಣನಿಗೂ ಬಂದ ಅಭಿಮಾನವನ್ನು ತೊಲಗಿಸಿ ತನ್ನ ಮಹಿಮೆಯನ್ನು ಹೇಗೆ ತೋರಿಸಿದ ನೋಡಿದೆಯಾ? ನಮ್ಮಿಬ್ಬರಿಗಷ್ಟೇ ಅಲ್ಲ ಮುನಿವರ್ಯ, ಯಾರು ತಮ್ಮ ಸ್ವಲ್ಪ ಜ್ಞಾನವನ್ನು ಮರೆತು ಲೌಕಿಕ ಭೋಗಾದಿಗಳಿಂದ ಯುಕ್ತರಾಗಿ ಅಹಂಕಾರದಿಂದ ಮೆರೆಯುವರು ಅವರೆಲ್ಲರನ್ನು ಧ್ವಂಸ ಮಾಡೇ ಬಿಟ್ಟಿದ್ದಾನೆ. ಅದಕ್ಕಾಗಿ ಪರಮಾತ್ಮನು ಸಕಲ ದೇವತೆಗಳಿಗೂ ಚರಾಚರ ಪ್ರಾಣಿಗಳಿಗೂ ಅಧಿಷ್ಠಾನ ಮೂರ್ತಿಯಾಗಿದ್ದಾನೆ. ಅವರ ಚರಣ ಕಮಲಗಳನ್ನು ಯಾರು ಮರೆಯುವರು ಅವರಿಗೆ ಕೇಳು ತಪ್ಪಿದ್ದಲ್ಲ. ನಿಜ. ಪರಮಾತ್ಮನೇ ಬ್ರಹ್ಮ ರೂಪದಿಂದ ಸೃಷ್ಟಿಕರ್ತನು, ವಿಷ್ಣು ರೂಪದಿಂದ ವಿಶ್ವಪಾಲಕನು, ರುದ್ರ ರೂಪದಿಂದ ಸಂಹಾರಕರ್ತನೂ ಆಗಿದ್ದಾನೆ. ಅದಕ್ಕೆ ಈ ದೇವದೇವನೇ ಸರ್ವೋತ್ತಮನಾಗಿದ್ದಾನೆ. ಅಲ್ಲವೆಂದವರು ಯಾರು ಪರಮಾತ್ಮನ ನಾಮವನ್ನು ಪ್ರೇಮದಿಂದ ನುಡಿಯವರು ಅವರ ಸರ್ವಜ್ಞಗಳು ದಿಗ್ಭ್ರಮೆಗೊಂಡು ಓಡಿ ಹೋಗುತ್ತವೆ ನಾರದ. ಸತ್ಯವಾದುದೇ. ಆದರೆ ಕಲಿಯ ಪ್ರಭಾವದಿಂದ ಭೂಲೋಕದಲ್ಲಿ ಭಗವಂತ ನಾಮೋಚ್ಚಾರವು ನಿಂತು ಹೋಗಿದೆ. ಉದ್ರಾಂಬರಣ ಪರಾಯಣರಾದ ಮಾನವರು ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಮರೆತು ಮನ ಬಂದಂತೆ ವರ್ತಿಸುತ್ತಿದ್ದಾರೆ. ಎಲ್ಲಿ ನೋಡಿದ ಅಶಾಂತಿ, ಅಧರ್ಮ, ಅನೀತಿಗಳು ತಲೆ ಎತ್ತಿ ಮೆರೆಯುತ್ತಿವೆ ಎಂಬುದಾರೆ. ಇಷ್ಟೊಂದು ಅವಿವೇಕಿಗಳಾಗಿರುತ್ತಾರೆ ಭೂಲೋಕದ ಜನರು. ನಿಜ ಲೋಕ ಮಾತೆ ತಮ್ಮ ಸ್ವರೂಪವನ್ನು ಮರೆತು ಪಶುಗಳಂತೆ ವರ್ತಿಸುತ್ತಿದ್ದಾರೆ. ನೀನು ಸೃಷ್ಟಿಸಲ್ಪಟ್ಟ ಸಕಲ ಜೀವ ಜಂತು ಜಾಲಗಳಲ್ಲಿ ಮಾನವನು ಎಲ್ಲ ವಿಧದಲ್ಲೂ ಶ್ರೇಷ್ಠನು. ಅವನಿಗೆ ಸುಖ ದುಃಖಗಳ ತಿಳುವಳಿಕೆ, ಧರ್ಮ ಅಧರ್ಮಗಳ ವಿವೇಕವನ್ನು ಕೊಟ್ಟಿರಬೇಕು. ಅಲ್ಲದೆ ಮಾನವನ ದೇಹದಲ್ಲಿ ಉಂಟಾಗುವಂತಹ ಜ್ಞಾನಶಕ್ತಿಯು ಇನ್ಯಾವ ಮನುಷ್ಯ ದೇಹದಲ್ಲೂ ಉಂಟಾಗುವುದಿಲ್ಲ. ಇದೆಲ್ಲವನ್ನು ಮರೆತು ಮಾನವನು ಪಶುಗಳಂತೆ ವರ್ತಿಸುತ್ತಿದ್ದಾನೆಂಬುದನ್ನು ಕೇಳಿದರೆ ಮನಸ್ಸಿಗೆ ಬಹಳ ಕಳವಳ ಉಂಟಾಯಿತು. ಆದಷ್ಟು ಬೇಗ ಅವರನ್ನು ಧರಿಸಬಾರದೆ. ಮಾಯಾಮಯವಾದ ಈ ಸಂಸಾರದಲ್ಲಿ ಬಿದ್ದು ಬಳಲುತ್ತಿರುವ ಅವರಿಗೆ ಹೇಳಲು ದುಃಖ. ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹಾಗೆ ಅವರಿಗೆ ದುಃಖವೇ ತಪ್ಪಿದ್ದಲ್ಲ. ಮಾತೆ, ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯು ಶಾಸ್ತ್ರಗಳ ಹೋಮದಿಂದಲೇ ಆಗಬೇಕಲ್ಲದೆ ಮತ್ಯಾವ ಹೋಮದಿಂದಲಾಗಲಿಕ್ಕೆ ಶಕ್ಯವಿಲ್ಲ ತಾಯಿ. ಅದೆಲ್ಲ ಸರಿ. ನೀವು ಭೂಲೋಕದಲ್ಲಿ ಅವತರಿಸಿ ಶ್ರೀ ನಿಜಗುಣ ಎಂಬ ಹೆಸರಿನಿಂದ ವೇದ ಸಮ್ಮತವಾದ ಗ್ರಂಥಗಳನ್ನು ರಚಿಸಿದ್ದೀರಿ. ಅವುಗಳ ಗತಿ ಅವೆಲ್ಲ ಈಗ ಮರಿಯಾಗಿವೆ ದೇವ. ಅಂದರೆ ಅವು ಯಾರಿಗೂ ತಿಳಿದಂತಾಗಿವೆ. ನಾನೇನು ಪರಮಾತ್ಮನ ಪ್ರೇರಣೆಯಿಂದ ಗ್ರಂಥಗಳನ್ನೇನೋ ರಚಿಸಿದೆ, ಆದರೆ ಅವುಗಳ ತಾತ್ಪರ್ಯವನ್ನು ಯಾರಿಗೂ ನಿರೂಪಿಸಿಲ್ಲ. ಏಕೆಂದರೆ ಅದು ಪರಮಾತ್ಮನಿಗೆ ಬಿಟ್ಟ ಹೊಣೆಯಾಗಿದೆ. ಸರ್ವೇಶ್ವರ ತಾಯಿ, ಈಗಂತೂ ಭೂಲೋಕದಲ್ಲಿ ಪರಮಾತ್ಮನ ಅವತರಿಸುವ ಸಮಯ ಬಂದಿದೆ. ಅದನ್ನರ್ಥೆ ಪರಮಾತ್ಮನು ಧರ್ಮವು ಎಂದು ನಶಿಸುವ ಕಾಲ ಬರುವುದು. ಆಗ ಪುನಃ ಅವತರಿಸಿ ಧರ್ಮ ರಕ್ಷಣೆ ಮಾಡುತ್ತೇನೆಂದು ನುಡಿದಿದ್ದಾನೆ. ಎಲ್ಲವನ್ನೂ ಕೇಳಿದರೆ ಸರ್ವೇಶನು ಪುನಃ ಭೂಲೋಕದಲ್ಲಿ ಅವತಾರವಾಗಬೇಕಾದಂತೆ. ನಿಜ ಪಾರ್ವತಿ, ನಿಜ. ಲೋಕೋದ್ಧಾರಕ್ಕಾಗಿ ಅಲ್ಲವೇ ನಾವು ಇರುವುದು. ಅವರೆಲ್ಲರ ಹಿತವೇ ನಮ್ಮ ಹಿತ, ಅವರೆಲ್ಲರ ಕಲ್ಯಾಣವೇ ನಮ್ಮ ಕಲ್ಯಾಣ ಅಲ್ಲವೇ? ಅಲ್ಲವೆಲ್ಲವರಾರು ಮಕ್ಕಳ ಸೌಭಾಗ್ಯವೇ ನಮ್ಮ ಸೌಭಾಗ್ಯ. ಏನು ಕುಮಾರರೇ, ನಿಮಗೆ ಸಮ್ಮತವೇ? ಇದೆಲ್ಲ ಸರಿ, ಆದರೆ ನಾನು ನೋಡು ಗಣಪತಿ, ನಿನ್ನಿಂದ ಭೂಲೋಕದ ಜನರು ನಿತ್ಯ ಸುಖವನ್ನು ಹೊಂದಬೇಕಾಗಿದೆ. ಆದ ಕಾರಣ ಭೂಲೋಕ
ಸುಬ್ಬಯ್ಯ ಶಾಸ್ತ್ರಿಯಾಗಿ ಅವತರಿಸಿ ಆ ಜನ್ಮ ನಿವೃತ್ತಿಯಾಗಿ ಪುನಃ ಶಿವಪುತ್ರನಾಗಿ ಅವತರಿಸಿ ನನ್ನ ಆಸ್ಥಾನದಲ್ಲೇ ಇದ್ದುಕೊಂಡು ಸಕಲ ಮುಮುಕ್ಷುಗಳನ್ನು ಉದ್ಧಾರ ಮಾಡೋ ಹೊಣೆ ನಿನ್ನದು. ಆನಂದ ಆನಂದ. ಅಂದು ಭೂಲೋಕದಲ್ಲಿಯೂ ನಿಮ್ಮ ದಿವ್ಯ ಸಾನ್ನಿಧ್ಯ ಸಿಕ್ಕಿತು. ಶಭಾಷಣ್ಮುಖ, ನನ್ನಿಂದ ನೀನು ಶಿವಜ್ಞಾನವನ್ನು ಕೇಳಿ ಶಿವಜ್ಞಾನಿಯಾಗಿರುವೆ. ಇನ್ನು ನೀನು ಭೂಲೋಕದಲ್ಲಿ ಅವತರಿಸಬೇಕಾಗಿದೆ. ಅದಕ್ಕೋಸ್ಕರ ನಿನಗೆರಡು ಹಿತವಚನಗಳನ್ನು ಹೇಳುತ್ತೇನೆ, ಲಕ್ಷ್ಯದಲ್ಲಿಟ್ಟುಕೋ. ಕುಮಾರ, ಅರಿವು ಎಂದರೆ ಜ್ಞಾನ, ಅದು ಇದ್ದರೆ ಸಗುಣವೆನಿಸುವುದು. ಅರಿವನ್ನು ಮರೆತರೆ ನಿರ್ಗುಣವು, ಅರಿವಿನಿಂದ ಸಾಧಿಸುತ್ತಲಿದ್ದರೆ ಅದು ಮರೆತು ಹೋಗುವುದು. ಅರಿವಿನ ಅನುಭವವೇ ಸಗುಣ ಬ್ರಹ್ಮವು. ಆ ಜ್ಞಾನವು ಅಡಗಿದರೆ ನಿರ್ಗುಣ ಬ್ರಹ್ಮವಾಗುವುದು. ಅರಿವನ್ನು ಮರೆತರೆ ತಾನೇ ನಿಜವಾದ ಪರಮಾತ್ಮನಾಗುವುದು. ಈ ಮಾತುಗಳನ್ನು ಲಕ್ಷ್ಯದಲ್ಲಿಟ್ಟುಕೋ. ಇನ್ನು ಮುಂದೆ ನೀನು ನನ್ನ ದಿವ್ಯ ಸನ್ನಿಧಿಯಲ್ಲಿ ಗುರುನಾಥನಾಗಿ ಅವತರಿಸಿ ನಿತ್ಯ ಸುಖವನ್ನು ಹೊಂದಿ ಮೌನ